ಎರಡನೇ ದಿನದ ವಿಧಾನಸಭೆ ಕಲಾಪ ಆರಂಭ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಬಹಿಷ್ಕರಿಸಿದ ಬಿಜೆಪಿ. ಸಭೆಗೆ ಹೋಗದೆ ಪ್ರಕ್ರಿಯೆಯಿಂದ ದೂರ ಉಳಿದುಕೊಂಡಿದೆ. ಮೊಗಸಾಲೆಯಲ್ಲೇ ಕುಳಿತುಕೊಂಡಿದ್ದಾರೆ ಬಿಜೆಪಿಯ ಶಾಸಕರು. ಜೆಡಿಎಸ್ ಶಾಸಕರು ಮಾತ್ರ ಸದನದಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತೆ. ಇವತ್ತು ಎರಡನೇ ದಿನ. ಸೊ ಈ ಸಂದರ್ಭದಲ್ಲಿ ವಿಧಾನಸಭೆ ಕಲಾಪ ಆರಂಭ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಬಹಿಷ್ಕರಿಸಿದೆ ಬಿಜೆಪಿ. ಸಭೆಗೆ ಹೋಗದೆ ಪ್ರಕ್ರಿಯೆಯಿಂದ ದೂರ ಉಳಿದುಕೊಂಡಿದೆ ವಿಪಕ್ಷದ ನಾಯಕರು. ಸದ್ಯ ಈಗ ವಿಧಾನಸೌಧದ ಮೊಗಸಾಲೆಯಲ್ಲೇ ಕುಳಿತುಕೊಂಡಿದ್ದಾರೆ ಬಿಜೆಪಿಯ ಶಾಸಕರು ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಆದರೆ ಇಲ್ಲಿ ಜೆಡಿಎಸ್ನ ಶಾಸಕರು ಮಾತ್ರ ಈ ಸದನದಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಅಭಿನಂದಿಸಿ ಅವರ ನಾಯಕತ್ವದಲ್ಲಿ ಅಂತಿಮವಾಗಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನಮ್ಮೆಲ್ಲರ ಉದ್ದೇಶ ಅಷ್ಟೇ. ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿಯನ್ನ ಅವರ ನಾಯಕತ್ವದಲ್ಲಿ ಕಾಣಲಿ ಅಂತ ನಾನು ಆಶಿಸೋದರ ಜೊತೆಗೆ ನನಗೆ ಸಂಪೂರ್ಣ ವಿಶ್ವಾಸನೂ ಇದೆ. ಮಾನ್ಯ ಸಿದ್ದರಾಮಯ್ಯನವರು 8 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ನಾಯಕ ಅಂದ್ರೆ ಹೇಗೆ ಇರಬೇಕು ಅನ್ನೋದನ್ನ ಇಡೀ ದೇಶಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಮಗೆ ನಾಯಕತ್ವವನ್ನ ಕೊಟ್ಟಿದ್ದಾರೆ. ಅವರ ಹೆಸರು ಯಾಕಂದ್ರೆ ಇಷ್ಟು ಕರ್ನಾಟಕದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ಅತ್ಯಂತ. ಇನ್ನು ಎರಡನೇ ದಿನದ ಕಲಾಪಕ್ಕೂ ಕೂಡ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಮತ್ತೆ ಮುಂದುವರಿದ ಅಸಮಾಧಾನಿತ ಶಾಸಕರ ಗೈರು. ಶಾಸಕರಾದ ಎಂ ಕೃಷ್ಣಪ್ಪ ಇಲ್ಲ, ಪ್ರಿಯಾಕೃಷ್ಣ, ಯಶವಂತ ಗೌಡ ಇವರೆಲ್ಲರೂ ಕೂಡ ಗೈರಾಗಿದ್ದಾರೆ. ನಿನ್ನೆ ಸದನಕ್ಕೆ ಬಂದಿರುವಂಥ NS ನಾರಾಯಣಸ್ವಾಮಿ, HC ಮಹದೇವಪ್ಪ, RV ದೇಶಪಾಂಡೆ ಇಂದಿನ ಕಲಾಪಕ್ಕೆ ಇವರೆಲ್ಲರೂ ಕೂಡ ಗೈರಾಗಿದ್ದಾರೆ. ಅಂದ್ರೆ ಅಸಮಾಧಾನ ಇನ್ನೂ ಕೂಡ ಮುಂದುವರೆದಿದೆ ಅಂತ. ಸದ್ಯ ಇವತ್ತು ಎರಡನೇ ದಿನದ ಕಲಾಪಕ್ಕೂ ಕೂಡ ಮಾಜಿ CM ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಸದ್ಯ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ ಏನೇನು ಆಗ್ತಾ ಇದೆ ಅಂತ. ಆದ್ರೆ ಸಿದ್ದರಾಮಯ್ಯವರು ಗೈರಾಗಿದ್ದಾರೆ, ಜೊತೆಗೆ ಒಂದಿಷ್ಟು ಜನ ಶಾಸಕರು ಕೂಡ ಗೈರಾಗಿದ್ದಾರೆ. ಯಾಕೆ ಅಸಮಾಧಾನ ಮತ್ತು ಕೂಡ ಕಂಟಿನ್ಯೂ ಆಗ್ತಾ ಇತ್ತಾ? ಸೊ ಕಂಟಿನ್ಯೂ ಆದರೆ ಇದು ಸರ್ಕಾರದ ಮೇಲೆ ಅಂದ್ರು ಈ ಕಾಂಗ್ರೆಸ್ ಪಕ್ಷ ಈಗ ಏನು ಇದೆ ಅಲ್ವಾ, DK ಶಿವಕುಮಾರ್ ಅವರ CM ಗಿರಿ ಏನೋ ಒಂದ್ ಕಡೆ ಪರಿಣಾಮ ಬೀರ್ಬಹುದಾ ಅಂತ? ಪರಿಣಾಮ ಬೀರಲಿಕ್ಕಿಲ್ಲ. ಆದರೆ ಒಂದು ರೀತಿಯಲ್ಲಿ ಅಂತೂ ಕಸಿವಿಸಿ ಆಗೇ ಆಗುತ್ತೆ ನಿಕೇಶ್. ಯಾಕಂದರೆ ಆ ಮಾಜಿ CM ಆಗಿರ್ತಂಥ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾವು ಒಟ್ಟಾಗಿ ಸರ್ಕಾರವನ್ನು ಮುಂದುವರಿಸ್ಕೊಂಡು ಹೋಗೋಣ, ಮತ್ತೆ 2028ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋಣ ಅನ್ನೋಂಥ ಮಾತನ್ನು ಯಾವಾಗ ಅಧಿಕಾರ ಬಿಟ್ಟುಕೊಟ್ಟು ಭಾಷಣವನ್ನು ಮಾಡ್ತಾ ಇದ್ರು KPCC ಅಧ್ಯಕ್ಷರ ಪದಗ್ರಹಣದ ಕಾರ್ಯಕ್ರಮದಲ್ಲೆಲ್ಲ ಕೂಡ ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ರು. ಅದು ಒಂದೇ ವಾರಕ್ಕೆ ಅವರ ಹೇಳಿಕೆಗಳೆಲ್ಲವೂ ಕೂಡ ಉಲ್ಟಾ ಆಗುವಂಥ ಲೆಕ್ಕಾಚಾರಗಳು ಒಂದೊಂದಾಗಿ ಗೋಚರಿಸ್ತಾ ಇತ್ತು. ಒಂದು ಸಂಪುಟ ವಿಸ್ತರಣೆ ವೇಳೆ ಅವರ ಹೇಳಿದಂತಹ ಒಂದಷ್ಟು ಹೆಸರುಗಳಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ, ಖಾತೆ ಹಂಚಿಕೆಯಲ್ಲಿ ಕೂಡ ಅವರನ್ನ ಪರಿಗಣಿಸಲಿಲ್ಲ ಅನ್ನುವಂಥ ಅಸಮಾಧಾನ ಇನ್ನೊಂದು ಕಡೆ. ಇವೆಲ್ಲವೂ ಕೂಡ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿ ಎಲ್ಲಿಯೂ ಕೂಡ ಅವರು ಮಾತನಾಡದೆ ಮತ್ತು ಒಂದು ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ ಹೈಕಮಾಂಡ್ ಮತ್ತು CM ನಡುವೆ. ಕಾಯ್ಕೊಂಡು ಇವತ್ತು ನಿನ್ನೆನೂ ಕೂಡ ಸದನಕ್ಕೆ ಹಾಜರಾಗದೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನನ್ನನ್ನು ಸರಿಯಾಗಿ ನಡೆಸ್ಕೊಳ್ತೇನೆ ಅನ್ನುವಂಥ ಮಾತುಗಳನ್ನ ಕೊಟ್ಟಿದ್ರಿ, ಆದರೆ ಒಂದೇ ವಾರ ಒಂದೇ ತಿಂಗಳಲ್ಲಿ ಸರಿಯಾಗಿ ನಡೆಸ್ಕೊಳ್ತಕ್ಕಂಥ